ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮೆಚ್ಚಿನ ಪ್ರಕಾಶ್ ಕರಿಗಾರ್. ಇವತ್ತಿನ ದಿನ ನಾವು ನಿಮಗೆ ಎಂಡ್ ಸ್ಕ್ರೀನನ್ನು ಯಾವ ಥರನೇ ಹಾಕಬೇಕು, ನಮ್ಮ ವಿಡಿಯೋಗಳಿಗೆ ಎಂಡ್ ಸ್ಕ್ರೀನನ್ನು ಯಾವ ಥರನೇ ಹಾಕಬೇಕು, ಮತ್ತು ಐ ಬಟನನ್ನು ಯಾವ ಥರನೇ ಹಾಕಬೇಕು ಮತ್ತು ಏನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಬಟನನ್ನು ಯಾವ ಥರನೇ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ಕೊಡಕ್ಕೆ ಹೊಂಟಿದ್ದೀನಿ. ಈಗ ನಾವೇನು ಮಾಡ್ತೀವಪ್ಪ ಅಂತಂದರೆ, ಈಗ ಅದನ್ನು ಓಪನ್ ಹಾಕೋದಕ್ಕಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋತೀವಿ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡ ನಂತರ ನಮಗಿಲ್ಲಿ ತೋರಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡುವಂಗಿಲ್ಲ. ಯಾಕಪ್ಪ ಅಂದರೆ ಯೂಟ್ಯೂಬ್ ಸ್ಟುಡಿಯೋ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡುವಂಗಿಲ್ಲ. ಅದ್ರ ಕೆಳಗಡೆ ಇರ್ತಕ್ಕಂಥ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ ಅನ್ನೋದು ಅದ್ರ ಮೇಲೆ. ನಾನೀಗ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಈ ಥರನಾಗ ಒಂದು ಫೇಜ್ ಓಪನ್ ಆಕತಿ. ಈ ಫೇಜ್ ಓಪನ್ ಆದ ನಂತರ ನಾವೇನು ಮಾಡಬೇಕಪ್ಪ ಅಂತಂದರೆ, ಈಗ ಇಲ್ಲಿ ನಾವು ಪೇಜಿದ ಒಂದು ಇದನ್ನು ಲಾಗೋ ಇದೆಯಲ್ಲ, ಲಾಗೋದಿಂದ ಎರಡನೇ ಒಂದು ಇದಕ್ಕೆ ಏನಿದೆ ಕಂಟೆಂಟ್ ಅನ್ನುವಂಥ ಒಂದು ಇದಕ್ಕೆ ನಾವು ಕ್ಲಿಕ್ ಮಾಡ್ತೀವಿ. ಕಂಟೆಂಟ್ ಅನ್ನುವಂಥ ಒಂದು ಇದಕ್ಕೆ ಕ್ಲಿಕ್ ಮಾಡಿದ ನಂತರ ಈ ಥರನಾಗಿ ಒಂದು ಫೇಜ್ ಓಪನ್ ಆಕತಿ. ನಾವು ಎಷ್ಟು ವಿಡಿಯೋಗಳು ಮಾಡಿ ಹಾಕಿವಲ್ಲ ಯೂಟ್ಯೂಬ್ಗೆ, ಅವೆಲ್ಲ ಇಲ್ಲಿ ಬರ್ತಾವೆ. ನಾವು ಯಾವ ವಿಡಿಯೋಗೆ ನಾವು ಲಾಸ್ಟ್ ಎಂಡ್ ಸ್ಕ್ರೀನನ್ನು ಹಾಕ್ಬೇಕು ಅಂದ್ಕೊಂಡಿದ್ವಿ ಮತ್ತು ಐ ಬಟನನ್ನು ಹಾಕ್ಬೇಕು ಅಂದ್ಕೊಂಡಿದ್ದೀವಲ್ಲ, ಅದಕ್ಕೆ ನಾವೇನು ಮಾಡಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವೀಗ ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಪ್ಪ ಅಂತಂದರೆ ಫ್ರೀ ಕ್ಯಾಪ್ಕಟ್ ಕೋರ್ಸ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡೀವಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ವಿಡಿಯೋಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಇದನ್ನು ನಿಮ್ಮ ಮುಂದೆ ಓಪನ್ ಆಗೈತಿ. ಓಪನ್ ಆದ ನಂತರ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬಲಗಡೆ ಬಾಜು ಇಲ್ಲಿದೆ ನೋಡಿ ಫ್ರೆಂಡ್ಸ್, ಕಾರ್ಡ್ಸ್ ಅಂತ ಇದೆಯಲ್ಲ, ಇದು ಐ ಬಟನ್ ಇದು, ಮತ್ತು ಎಂಡ್ ಸ್ಕ್ರೀನ್ ಅಂತ ಇದೆಯಲ್ಲ, ಇದರ ಮೇಲೆ ನಾವು ಸಬ್ಸ್ಕ್ರೈಬ್ ಬಟನನ್ನು ಮತ್ತು ನಾವು ಎಂಡ್ ಇದನ್ನು ಲಾಸ್ಟಿಗೆ ಇದನ್ನು ಇಟ್ಕೋಬೋದು. ಇಲ್ಲಿ ನಮಗೆ ಫ್ರೀಯಾಗಿ ಆಲ್ರೆಡಿ ಮಾಡಿರ್ತಕ್ಕಂಥವೇ ಇದ್ದಾವೆ, ನಾವು ಆರಿಸ್ಕೋಬೋದು. ಇಲ್ಲಪ್ಪ ನಮಗೆ ಬೇಡ, ನಾವು ಮಾಡ್ಕೋತೀವಿ ಅಂತಂದ್ರೂ ಮಾಡ್ಕೋಬೋದು. ಇಲ್ಲಿ ಪ್ಲಸ್ ಐಕನ್ನಲ್ಲಿ ಇಟ್ಕೊಂಡ್ರೆ ಮಾಡ್ಕೋಬೋದು. ಇಲ್ಲಾಂದ್ರೆ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಾವು ವಿಡಿಯೋನ ತೊಗೋತಾ ಇದ್ರೆ ವಿಡಿಯೋನ ಈ ಥರ ತೊಗೋಬೋದು. ಬೇಡಪ್ಪ ಅಂದರೆ ಅಂಡು ಮಾಡ್ತೀನಿ. ಅಂಡು ಮಾಡಿದ ನಂತರ ನಾನೀಗ ಪ್ರಿಸೆಟ್ ಇರೋದನ್ನು ಯಾವ ಥರ ತೊಗೋಬೋದು, ಈ ಥರನೇ ತೊಗೋಬೋದು. ಈ ಥರನೇ ತೊಗೊಂಡ ನಂತರ ಈಗ ಚೂಸ್ ಮಾಡಿ ಆಲ್ರೆಡಿ ಮಾಡಿದ್ದಿದೆ ಇದರಲ್ಲಿ. ಯಾಕಪ್ಪ ಅಂದ್ರೆ ನಾನು ಈಗ ಒಂದು ಇದಕ್ಕೆ ಹಾಕಿನಿ, ಬೇಡಪ್ಪ ಅಂದರೆ ಬೇರೆ ವಿಡಿಯೋನ ತೊಗೋತಾ ಇದ್ದೀವಿ. ಈಗ ಬೇರೆ ವಿಡಿಯೋ ಯಾವುದನ್ನು ತೊಗೊಳಪ್ಪ ಅಂತಂದರೆ ಇದನ್ನು ತೊಗೊಳತ್ತ ಗೂಗಲ್ ಫ್ರೀ ಇದನ್ನು ಸಬ್ಸ್ಕ್ರೈಬ್ ಇದೆಯಲ್ಲ, ಇದನ್ನು ತೊಗೋತಾ ಇದ್ದೀನಿ. ಇದನ್ನು ತೊಗೊಂಡ ನಂತರ ನಾವು ಇಲ್ಲಿ ಲಾಸ್ಟಿಗೆ ಬರ್ತೇವಲ್ಲ, ಕಾರ್ಡ್ ಅಂತ ಇದೆಯಲ್ಲ ನೋಡಿ, ಎಂಡ್ ಸ್ಕ್ರೀನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಎಂಡ್ ಸ್ಕ್ರೀನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರನಾಗ ಓಪನ್ ಆಗತ್ತೆ. ಓಪನ್ ಆದ ನಂತರ ನಾವು ಇದನ್ನು ತೊಗೊಂಡಿದ್ವಲ್ಲ, ಇದನ್ನು ತೊಗೊಂಡ ನಂತರ ಇಲ್ಲಿ ಬಂದಿದ್ದಾವೆ ನೋಡಿ, ನಾವು ಆಲ್ರೆಡಿ ಸ್ಟಾರ್ಟ್ ಮಾಡೀವಿ ಇದರಲ್ಲಿ. ಈ ಥರನಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಅದಾದ ನಂತರ ನಾವು ಇಲ್ಲಿ ಬಂದು ವಿಡಿಯೋನ ಚೂಸ್ ಮಾಡ್ಕೋಬೋದು. ನಾವು ಯಾವ ವಿಡಿಯೋನ ಅದರಲ್ಲಿ ಹಾಕ್ಬೇಕು ಅಂದ್ಕೊಂಡಿದ್ದೀವಲ್ಲ, ಆ ವಿಡಿಯೋನ ಇಲ್ಲಿ ಚೂಸ್ ಮಾಡ್ಕೋಬೇಕು. ಚೂಸ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಆ ವಿಡಿಯೋ ಇದನ್ನು ಬರ್ತಾಯಿದೆ. ಅದಾದ ನಂತರ ನಾವು ಇನ್ನೊಂದು ಇದನ್ನು ಮಾಡ್ಬೇಕಲ್ಲ, ಈಚೆ ಕಡೆ ಒಂದು ವಿಡಿಯೋನ ಲಾಸ್ಟಿಗೆ ಒಂದು ಹಾಕ್ಬೇಕಾಯ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಮತ್ತು ಚೂಸ್ ಈ ವಿಡಿಯೋ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಮಾಡಿದ ನಂತರ ಯಾವ್ದು ಹಾಕೋಣಪ್ಪ ಅಂತಂದ್ರೆ ಇದನ್ನು ಹಾಕ್ತಾಯಿದ್ದೀವಿ. ಇದನ್ನು ಹಾಕಿದ ನಂತರ ನಾವೀಗ ಸೇವ್ ಅಂತ ಮಾಡಿದರೆ ಸಾಕು, ಸೇವ್ ಆಗುತ್ತೆ ನೋಡಿ. ಸೇವ್ ಆದ ನಂತರ ನಾವೀಗ ಐ ಬಟನ್ ಮೇಲೆ ಇದನ್ನು ಕೊಡಬೇಕಾಗಿ ಐ ಬಟನನ್ನು ಕೊಡಬೇಕಾಗಿತ್ತು. ಯಾವ ಥರನೇ ಮಾಡ್ಬೇಕಪ್ಪ ಅಂದ್ರೆ ಕಾರ್ಡ್ ಅಂತಿದೆಯಲ್ಲ, ಇದ್ರ ಮೇಲೆ ಕಾರ್ಡ್ಸ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಇಲ್ಲಿ ವಿಡಿಯೋ ಕೊಡ್ತಾ ಇದ್ದೀವಿ, ಇಲ್ಲಾಂದ್ರೆ ಪ್ಲೇ ಲಿಸ್ಟ್ ಕೊಡ್ತಾ ಇದ್ದೀವಿ, ಚಾನಲ್ ಕೊಡ್ತಾ ಇದ್ದೀವಿ ಅಂತ. ನಾವೀಗ ಚಾನಲನ್ನು ಸಜೆಷನ್ ಮಾಡ್ತಾ ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವಿಡಿಯೋನ ಕೊಡ್ತಾ ಇದ್ದಿಲ್ಲ, ವಿಡಿಯೋನ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಈ ಥರನಾಗಿ ಬರ್ತೈತಿ. ವಿಡಿಯೋನ ನಾವು ಸಜೆಷನ್ ಮಾಡ್ತಾ ಇದೀವಲ್ಲ, ಯಾವ ವಿಡಿಯೋನ ಸಜೆಷನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಾನೀಗ ಫ್ರೀ ಕ್ಯಾಪ್ಕಟ್ ಕೋರ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಇದನ್ನು ಸಜೆಷನ್ ಆಗಿ ಕೊಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತಂದ್ರೆ ಲಾಸ್ಟಿಗೆ ಎಷ್ಟು ಟೈಮಿಗೆ ಬೇಕು ಅನ್ನೋದ್ರ ಬಗ್ಗೆ, ಯಾವಾಗ ಬೇಕು ನಿಮಗೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳ್ತಾ ಇದೆ. ಇದನ್ನು ಈ ಥರನಾಗಿ ಸರ್ಚ್ ಮಾಡ್ಕೊಳ್ಬೋದು. ನಾವು ಎಲ್ಲಿ ಬೇಕಾದ್ರೆ ಇಟ್ಕೋಬೋದು ಡ್ಯೂರೇಷನ್ನ. ಅಲ್ಲಿ ಬಂದ ನಂತರ ಅದು ಐ ಬಟನ್ ಓಪನ್ ಆಕತಿ. ಈಗ ನಾವು ಇದ್ರ ಮೇಲೆ ಸೇವ್ ಮಾಡಿದರೆ ಸಾಕು.
ಇದು ಐ ಬಟನ್ನು ಕೂತು ಮತ್ತು ಎಂಡ್ ಸ್ಕ್ರೀನು ಕೂತೈತಿ. ಇದನ್ನು ನಾವು ನೋಡ್ಬೇಕಪ್ಪ ಅಂತಂದ್ರೆ ನಾವೀಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗ್ಬೇಕಾಗತ್ತೆ. ಇದು ಗೂಗಲ್ನಿಂದ ಸಬ್ಸ್ಕ್ರೈಬರ್ ಯಾವ ಥರನಾಗಿ ಹೆಚ್ಚಿಸುವುದಂತ ಅನ್ನುವಂಥ ಇದನ್ನೋದಿಲ್ಲ, ಈ ಟಾಪಿಕ್ ಇದೆಲ್ಲ ಇದ್ರ ಮೇಲೆ ನಾವು ಮಾಡಿವಲ್ಲ. ಅದಕ್ಕಾಗಿ ನಾವು ಈಗ ಏನು ಮಾಡ್ತೀವಿ, YT ಸ್ಟುಡಿಯೋಗೆ ಇಲ್ಲಾಂದ್ರೆ ಯೂಟ್ಯೂಬ್ನಲ್ಲೇ ಹೋಗ್ತೀನಿ. ಯೂಟ್ಯೂಬ್ನಲ್ಲಿ ಹೋಗ್ಬಿಟ್ಟು ನಮ್ಮ ವಿಡಿಯೋನ ಓಪನ್ ಮಾಡಿಕೊಂಡು ನಾನೀಗ ವಿಡಿಯೋ ಮೇಲೆ ಹೋಗ್ತೀನಿ. ವಿಡಿಯೋ ಮೇಲೆ ಹೋದ ನಂತರ ಏನಂತ ಇರ್ತದೆ, ಗೂಗಲ್ನಿಂದ ಸಬ್ಸ್ಕ್ರೈಬರ್ನ ಯಾವ ಥರನಾಗಿ ಹೆಚ್ಚಿಸ್ಕೊಳ್ಬೇಕು ಹೌದಂತ ಅನ್ನೋಂಥ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ನಂತರ ಈ ಥರನಾಗಿ ಒಂದು ಸ್ವಲ್ಪ ಸ್ಕ್ರೋಲ್ ಮಾಡ್ತೀನಿ ಮುಂದುಗಡೆ. ಈಗ ಇಲ್ಲಿ ನೋಡ್ಬೋದು ನೀವು ಫ್ರೆಂಡ್ಸ್, ಇಲ್ಲಿ ಆಗಿದೆ ನೋಡಿ ಫ್ರೆಂಡ್ಸ್. ಈ ಥರನಾಗಿ ಇದು ಎಂಡ್ ಸ್ಕ್ರೀನ್ ಬರ್ತೈತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.